ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಪೂರ್ತಿ ಅಲ್ದಿರ ಉಳ್ಕೊಳ್ಳಲ್ಲ. ನೋಡಿದ್ರೆ ಗೊತ್ತಾಗ್ತಲ್ಲ ಪೊಲೀಸ್ ಪಾತ್ರ. ವ್ಯವಸ್ಥೆಯ ಪವರ್, ಅದರ ಶಕ್ತಿ, ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಿಮ್ಮಂಥ ಸಾಮಾನ್ಯ ಜನರು, ಆ ಸಾಮಾನ್ಯ ಜನರ ಕತೆ, ಅದರಲ್ಲಿ ಒಂದು ಪುಟ್ಟ ಜೋಡಿಯ ಕತೆ. ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ. ಹಾಗಾಗಿ ಪುನೀತ್ ಇದನ್ನು ನನಗೆ ಹೇಳೋದು ತುಂಬ ಖುಷಿ ಆಯಿತು ಮಾಡಿ ಅಂತ. ಬಟ್ ಅದೇ ಕೆಲವು ನನ್ನ ಆಕ್ಷೇಪಣೆಗಳು ಇದ್ದವು. ಸೊ ಹಾಗೆಲ್ಲ ಇದ್ರಷ್ಟೇ ಬರ್ತೀನಿ ಅಂತ ಹೇಳಿದೆ. ಈಗ ನರಸಿಂಹ ಅವ್ರು ಹೇಳೋದು ತುಂಬ ಥ್ಯಾಂಕ್ಸ್, ತುಂಬ ಸಹಕಾರ ಕೊಟ್ಟಿರ್ತಾರೆ, ತುಂಬ ತೊಂದರೆ ಕೊಟ್ಟಿದ್ದೀನಿ ಆ್ಯಕ್ಚುಲಾಗಿ. ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ. ಸ್ವಲ್ಪ ನನಗೇನೋ ಇಂಜುರಿ ಆಗೋಗ್ಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ. ಸೊ ಎಲ್ರಿಗೂ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡ್ಕೊಂಡಿದ್ದೀನಿ. ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಮಾಡಿದೆ, ನನಗೆ ಇಷ್ಟ ಆಯಿತು. ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ ಇದೆ. ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ, ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ, ಸಾಮಾನ್ಯ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ. ತಮಿಳು ಸಿನಿಮಾಗಳನ್ನ ಎಲ್ಲರೂ ನೋಡ್ತೀವಿ. ಆದರೆ ಕನ್ನಡ ಸಿನಿಮಾ ಆ ಥರದೊಂದಾಗಿದೆ. ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ